ರಜೆ 10 ಗಂಟೆಗೆ ಬಂದಿದೆ ಬಸ್ಸು. ಆ ಬಸ್ಸು ನೋಡ್ದೆ ಗುರು ದೇವರಣ್ಣ, ಈ ಬಸ್ಗ ಇಷ್ಟು ಕಾಸು ಕೊಟ್ಟೆ ಅನ್ಸ್ಬಿಟ್ಟಿದೆ. ಸೈಡನ್ ಕನ್ನಡಿ ಇಲ್ಲ, ಏನು ಇಲ್ಲ. ಮಚ್ಚ ನಿನ್ ಮಿರರ್ ನೋಡ್ಸ್ ಮಚ್ಚ ಹಂಗೈತೆ ಅಂತ. ನಮ್ ಸಾಗರ್ ಮಿರರ್ ಎಲ್ಲ ಗುರು ಅಲ್ಗೆ ಹೊಡೆದ್ ಬಿಟ್ಬಿಟ್ಟವ್ರೆ. ಅದ್ರ ನಂಬಿ ಒಂದ್ ಮನ್ಕೊಬೇಕು ಇವಾಗ 30 ಅವರು ಗುರು. ಗ್ಲಾಸ್ ಬೀಸ್ ಎಲ್ಲ ಹೊಡೆದವ ಗುರು ಬಸ್ಸಲ್ಲಿ. ಕಲ್ಲುಗಳಿಗೆಲ್ಲ ವಾಚ್ಬಿಟ್ಟು ಕಳ್ಸೋರು ಗುರು. ಅದು ಮಾತ್ರ ಕ್ಲೀನ್ ಆಗಿ ಗೊತ್ತಾಗ್ತಾ ಇದ್ದ ನನಗ. ಬಸ್ಗೆ ಆಲ್ರೆಡಿ ಎಲ್ಲ ಬೋಣಿ ಆಗೈತೆ ಸರಿಯಾಗಿ ವಾಚ್ಬಿಟ್ಟು ಕಳ್ಸವ್ರೆ. ಫುಲ್ಲು ಬಸ್ ಫುಲ್ಲು ಅಲ್ಗೆಗಳೇ. ಕನ್ನಡಿಗೆಲ್ಲ ವಾಚ್ಬಿಟ್ಟು ಕಳ್ಸವ್ರೆ. ಒಂದು 50 ಫೋನ್ ಮಾಡಿದೀನಿ ಗುರು. 50 ಫೋನ್ ಮಾಡಿದೀನಿ, ಒಂದು ಫೋನ್ ಎತ್ತಿಲ್ಲ. ಯಾಕಂತ ಬಸ್ ಹತ್ತಿದಾಗ ಗೊತ್ತಾಯ್ತಿದೆ. ಇವನ್ನೆಲ್ಲ ಸರಿಯಾಗಿ ಅಂದ್ರೆ ಮಾಂಜಗಳು ತಿನ್ಕೊಂಡು ಬಂದವ್ರೆ. ತಿಂದಿರೋ ಮಾಂಜಗಳಿಗೆಲ್ಲ ಟ್ಯಾಪೆಗಳು ಹಾಕೊಂಡು ಹೆಂಗ್ ಹೋಗೋದು ಅಲ್ಲಿಗೆ ಪ್ರಯಾಗ್ರಾಜ್ಗೆ. ಫುಲ್ಲು ರಚ್ಚಿಗೆದ್ದ ಪ್ರಜೆಗಳು ಗಂಟೆಯಿಂದ ಗಲಾಟೆ ಮಾಡ್ತಿದ್ರು. ಪೊಲೀಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ತುಂಬಾ ದಿನ ಆಯ್ತು ಕರೆಕ್ಟ್ ಪ್ರಾಪರ್ ವಿಡಿಯೋಗಳು ಬೇರೆ ಬಿಡ್ತಾ ಇಲ್ಲ. ಸೊ ನಾವು ರೈಡು ಮತ್ತೆ ಯಾವ್ದೇ ಒಂದು ಲೊಕೇಶನ್ಗೂ ಜಾಸ್ತಿ ದಿನ ಆಯ್ತಲ್ವಾ. ಸೊ ಈ ಸತಿ ಒಂದು ಸೈಕ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀರಿ. ಸೊ ಅಟ್ ಪ್ರೆಸೆಂಟ್ ಫುಲ್ ಟ್ರೆಂಡಿಂಗ್ ಸ್ಪಾಟ್ ನಾವು ಹೋಗ್ತಿರೋ ಜಾಗ ಮಾತ್ರ. ಸೊ ಇವಾಗ ಅಷ್ಟು ಡ್ಯೂಟಿ ಇದ್ರೆ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, 2ನೇ ರೀಲ್ 3ನೇ ರೀಲ್ಗೆ ನಿಮ್ಗೆ ನಾವು ಹೋಗ್ತಿರೋ ಲೊಕೇಶನ್ ಸಿಕ್ಬಿಡುತ್ತೆ. ಸೊ ಒಂದು ಸ್ಪೆಷಲ್ ಲೊಕೇಶನ್. ಸೊ ಒಂದು ಕ್ರೇಜಿ ರೈಡು. ಸೊ ಕ್ರೇಜಿ ರೈಡ್ ಯಾವ ಗಾಡಿಯಲ್ಲಿ ಹೋಗ್ತಾ ಇದೀರಿ ಅಂತನ. ಸೊ ಆಕ್ಚುಲಿ ಫಸ್ಟ್ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರಿ. ಸೊ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು ಅಂತ ಕ್ಯಾನ್ಸಲ್ ಮಾಡಿದ್ರಿ. ಆಮೇಲೆ ನಮ್ ಸುತೀಕ್ಷಣ್ ಅವರು ನಾನ್ ಬರ್ತೀನಿ, ನಾನ್ ಕಾರ್ ತಗೊಂತೀನಿ ಅಂದ್ರು. ಸೊ ಅವ್ರಿಗೇನೋ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರು ಬರಲ್ಲ ಅಂದ್ರು. ಸೊ ಕಾರ್ ಕ್ಯಾನ್ಸಲ್ ಆಯ್ತು. ನಮ್ ಸಾಗರ್ ಅವ್ರು ಹಂಗೆ ಫೋನ್ ಓಪನ್ ಮಾಡಿ ರೆಡ್ ಬಸ್ ಅಲ್ಲಿ ಹಂಗೆ ಟಿಕೆಟ್ಸ್ ನೋಡ್ದ ಬಸ್ದು. ಸೊ 30 ಅವರ್ ಅಂತ ನೋಡಿಸ್ತು. ನಮ್ ಕೈಲಿ ದೇವ್ರನ್ನ ಹೇಳ್ತೀನಿ, 30 ಅವರ್ ಎಲ್ಲ ಸುಮ್ನೆ ಕುತ್ಕೊಳ್ಳೋಕ್ ಚಾನ್ಸೇ ಇಲ್ಲ. ಅಂತ ಮಗುಗಳೇ ಅಲ್ಲ, ಅಂತ ಮಕ್ಕಳೇ ನಮ್ಗಿಲ್ಲ. 30 ಅವರ್ ಒಂದ್ ಕಡೆ ಕುತ್ಕೊಬೇಕಂದ್ರೆ ನಮ್ ಕೈಲಿ ದೇವ್ರನ್ನೇ ಆಗಲ್ಲ. ಸೊ ಪ್ಲಾನ್ ಮಾಡಿದ್ದೀನಿ. ಸೊ ಪ್ಲಾನ್ ಏನಂದ್ರೆ, ಸೊ ನಮ್ಮ ಬ್ಲ್ಯಾಕ್ ಬ್ಯೂಟಿ ಜೊತೆ ಎಲ್ಲೂ ಹೋಗೇ ಇಲ್ಲ ಲಾಂಗು. ಸೊ ಬ್ಲ್ಯಾಕ್ ತಾರ್ ಜೊತೆ ಹೋಗೋಣ ಅಂತ ಪ್ಲಾನ್ ಮಾಡಿ, ಸೊ ಲಾಸ್ಟ್ ಇನ್ನೇನ್ ನಾಳೆ ಇಲ್ಲ ನಾಳಿದ್ದು ಬಿಡ್ಬೇಕು. ಸೊ ಇವಾಗ ಒಂದೊಂದ್ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸರ್ವಿಸ್ ಮಾಡ್ತೀನಿ 3-4 ತಿಂಗಳ ಮೇಲೆ ಆಯ್ತು. ಗಾಡಿ ಓಡಿಲ್ಲ, ಬಟ್ ಆದ್ರೇನು ವೀಲ್ ಹೆಲ್ಮೆಟ್ ಇಲ್ಲ, ಸ್ವಲ್ಪ ಕೂಲೆಂಟ್ ಆಯಿಲ್ ಸ್ವಲ್ಪ ಕಮ್ಮಿ ಆಗಿದೆ. ಬೇಜಾರ್ ಕೆಲಸ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದಾವೆ. ಸೊ ಅವೆಲ್ಲ ಮಾಡಿಸ್ತಾ ಇದೀನಿ. ಸೊ ಬನ್ನಿ, ನಮ್ ಟೈಮ್ ಎಷ್ಟು ಬೇಡ ಅಂತ ನಿಮ್ಗೂ ಗೊತ್ತಲ್ಲ. ನಾವೇನೋ ಪ್ಲಾನ್ ಮಾಡ್ತಾ ಇದೀರಿ, ಎಲ್ಲ ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದೀರಿ ಅಂದ್ರೆ ನಾವು ಸಿಂಪಲ್ ಆಗಿ ಅಂತ ಪ್ಲಾನ್ ಅಂತ ಸಕ್ಸೆಸ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಬಂದು ವಾಟರ್ ವಾಶ್ ಅಂತ ಬಿಟ್ಟಿದ್ದೆ. ಸೊ ವಾಟರ್ ವಾಶ್ ಬಿಟ್ಟ ಜಾಗದಲ್ಲಿ ಪ್ರೆಷರ್ ಹೊಡಿತಾ ಇದ್ದಾಗ ವಾಲ್ಟ್ ಒಂದು ಆಚೆ ಬಂದಿರುತ್ತಲ್ಲ, ಅದಕ್ಕೆ ಬಿದ್ದು ಪ್ರೆಷರ್ ಟೈರೇ ಫ್ಲಾಟ್ ಆಗ್ಬಿಟ್ಟಿದೆ ಗುರು. ಅದ ನಮ್ಮ ಮಗಂದು ಅದು ಸ್ಪಾನರು ಬೇರೆ ಲೂಸ್ ಆಗ್ಬಿಟ್ಟಿದೆ. ನೆಟ್ಟಿಗೆ ಬಿಚ್ಚ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ. ಸೊ ಪಕ್ಕ ಒಂದು ಗ್ಯಾರೇಜ್ ಇತ್ತು, ಹೋಗಿ ಕರ್ಕೊಂಡ್ ಬಂದು ಬಿಚ್ಚಿ ಮಾಡ್ತಾ ಇದೀನಿ. ಸೊ ವಾಟರ್ ಸರ್ವಿಸ್ ಆಗಿದೆ. ಸೊ ವಾಟರ್ ವಾಶ್ ಆಯ್ತು. ನೆಕ್ಸ್ಟ್ ಬಂದು ವೀಲ್ ಅಲೈನ್ಮೆಂಟ್ ಮಾಡ್ತಾ ಇದ್ರಿ. ಸೊ ವೀಲ್ ಅಲೈನ್ಮೆಂಟ್ ಆಗಿದ್ದಾದ್ಮೇಲೆ ಒಂದು ಗ್ಯಾರೇಜ್ ಹೋಗ್ಬಿಟ್ಟು ಸ್ವಲ್ಪ ಬೇಸಿಕ್, ಸ್ವಲ್ಪ ಎಲೆಕ್ಟ್ರಿಕ್ ವರ್ಕ್ ಇದೆ, ಸ್ವಲ್ಪ ಇಂಜಿನ್ ಆಯಿಲ್ ಗಿಲ್ ಚೆಕ್ ಮಾಡ್ಕೊಂಡು ಜನರಲ್ ಸರ್ವಿಸ್ ತರ ಮಾಡ್ಕೊಂಡು ಸೊ ನಮ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ಸೊ ಬನ್ನಿ, ಇನ್ನು ಏನೇನ್ ಮಾಡ್ತೀನಿ, ಯಾರ್ಯಾರು ಹೋಗ್ತೀರಿ, ಪ್ರತಿಯೊಂದು ಡೀಟೇಲ್ ಒಂದೊಂದೇ ಕೊಡ್ತಾ ಇರ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮ್ಗೆ. A few moments later. Hi friends, welcome to the channel. ಯಾರೋ ವ್ಲಾಗ್ ಹಾಕ್ತಿರ ಬಟ್ ಹಾಕೇ ಇಲ್ಲ ಗೈಸ್. ಪ್ಲಾನ್ ಸ್ಮಾಲ್ ಚೇಂಜ್. ತಾರಲ್ಲಿ ಹೋಗ್ತಾ ಇಲ್ಲ. ಸೊ ವೀಲ್ ಅಲೈನ್ಮೆಂಟ್ ಮಾಡಕ್ ಹೋದ ಜಾಗದಲ್ಲಿ ತಾರಲ್ಲಿ ಹೋಗಕ್ ಆಗಲ್ಲ. ಅದೇನೋ ಸ್ಟೇರಿಂಗ್ ಬಾಲೇನೋ ಹೋಗ್ತಿದೆ, ಸ್ವಲ್ಪ ಆಯಿಲ್ ಅಲ್ಲಿ ಲೀಕ್ ಆಗ್ತಾ ಇತ್ತು. ಸೊ ಅದ್ರಲ್ಲಿ ಹೋಗ್ಬೇಡಿ ಅನ್ಬಿಟ್ರು. ಸೊ ಪ್ಲಾನ್ ಚೇಂಜ್. ಸೊ ನಮ್ ರಘು ಕಾರಲ್ಲಿ ರಘು, ನಾನು, ಸಾಗರ್, ಮಣಿ ಮತ್ತೆ ನಮ್ ಖಾನ್. ಸೊ ಇಷ್ಟ ಜನ ಹೋಗ್ತಾ ಇದೀರಿ. ರೈಡ್ ಟ್ರಿಪ್ ಮಾತ್ರ ಟ್ವಿಸ್ಟ್ ಏನ್ ಅನ್ಕೊಂಡ್ರೆ ಅದು ಆಗ್ತಾನೆ ಇಲ್ಲ ಅನ್ಕೊಂಡಂಗೆ. ಸೊ ಆವಾಗ ಒಂದ್ ಪ್ಲಾನ್, ಇವಾಗ ಒಂದ್ ಪ್ಲಾನ್, ನೆಕ್ಸ್ಟ್ ಇನ್ನೊಂದ್ ಪ್ಲಾನ್ ಕೂಡ ಆಗ್ಬೋದು. ಸೊ ಬನ್ನಿ, ಜರ್ನಿ ಸ್ಟಾರ್ಟ್ ಮಾಡಿದೀನಿ. ಆಕ್ಚುಲಿ ಟೈಮ್ ಬಂದು 7 o'clock. ಈಗ ನಮ್ಮ ಊರ್ ಬಿಟ್ಟಿದ್ದೀರಿ. ಸೊ ಬನ್ನಿ, ಆನ್ ದ ವೇ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ.
ಆಕ್ಚುಲಿ ಬಂದು ಯಾವ ಕಾರಲ್ಲಿ ಹೋಗ್ತಾ ಇಲ್ಲ. ಆಕ್ಚುಲಿ ನಾವು ಹೋಗ್ತಿರೋದು ಬಂದು ನಮ್ದು ಯಾವ್ದು ಕಾರ್ ಸೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ನಮ್ಮ ರಘು ಕಾನು ಮಣ್ಣಿ ಎಲ್ಲ ಬಂದು ಆಕ್ಚುಲಿ ಡ್ರಾಪ್ ಮಾಡೋಕ್ಕೋಸ್ಕರ. ಸೊ ಆಕ್ಚುಲಿ ಬಸ್ ಬಂದು 7:30, ನಾವು ಬಂದು ಚಂದಾಪುರ ಹತ್ರ ಬಂದು 7:30 ಇಟ್ಟಿದ್ದೀರಿ. ಸೊ ಇವಾಗ ಟೈಮ್ ಬಂದು ಅರೌಂಡ್ 9 ಮೇಲೆ ಆಗಿದೆ, ಇನ್ನೂ ಬಸ್ ಬಂದಿಲ್ಲ. ಸೊ ಮೇಕ್ ಮೈ ಟ್ರಿಪ್ಪಲ್ಲಿ ನಾರ್ತನ್ ವೇಸ್ ಅಂತ ಒಂದು ಟ್ರಾವೆಲ್ಸ್ ಬುಕ್ ಮಾಡಿದ್ದು, ಒನ್ ಆಫ್ ದ ವರ್ಸ್ಟ್ ಸರ್ವಿಸ್. ಕೊಟ್ಟಿರೋ ನಂಬರ್ ಯಾವುದು ಕಾಲ್ ಹೋಗ್ತಾ ಇಲ್ಲ, ಬಸ್ ಡೀಟೇಲ್ಸ್ ಕಳಿಸಿಲ್ಲ, ಮೆಸೇಜ್ ಮಾತ್ರ ಕಳಿಸ್ತಿದ್ರು ಹಾಫ್ ಅನ್ ಅವರ್ ಡಿಲೇ 1 ಅವರ್ ಡಿಲೇ ಅಂತಂತ. ಸೊ ಬಂದು 2 ಅವರ್ ಆಯಿತು, ಏನೂ ಇಲ್ಲ. ಸೊ ಅಲ್ಲೇ ಏಟು ಬಿತ್ತು, ಎಷ್ಟೊತ್ತಾಗ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಒಂದು ಲೈಟಾಗಿ ಟಿಫನ್ ಮಾಡ್ಕೊತಾ ಇದ್ದೀವಿ. ಸೀರಿಯಸ್ ಆ್ಯಕ್ಚುಲಿ ಟ್ರಿಪ್ ಪ್ಲ್ಯಾನ್ ಮಾಡ್ದೆ ಈ ಕಾನೂನು ಅಡೆತಡೆಗಳೇ ಎಷ್ಟೋ ತುಂಬ ಅಡೆತಡೆಗಳು. ಟ್ರಾವೆಲ್ ಮೋಡ್ಗೆ 4-5 ಶೇರ್ ಮಾಡಿದ್ದಾಯಿತು. ಬಸ್ ಅಂತ ಬಂದರೆ ಈ ಊಜಾಡಿ ಇಕ್ತಾ ಇದ್ದಾನೆ. ಜಾಸ್ತಿ ಹೊಟ್ಟೆ ಆಗೋಯ್ತು. ಬಂದಿದ್ದು ಹುಡುಗರು ಪಾಪ ವೆಯ್ಟ್ ಮಾಡಿದ್ರು, ಎಷ್ಟೊತ್ತು ಗಂಟೆ ವೆಯ್ಟ್ ಮಾಡಿದ್ರು. ಅವ್ರಿಗೆ ಮದುವೆ ಎಲ್ಲ ಇತ್ತು, ಸರಿ ಹೊಟ್ರಿ ಅಂತ ಹುಡುಗರು ಹೊಟ್ಟರು ಡ್ರಾಪ್ ಮಾಡಿಬಿಟ್ಟು ತುಂಬ ವೆಯ್ಟ್ ಮಾಡಿದ್ರು. ಬಟ್ ಏನು ಮಾಡೋಣ, ಬಸ್ಸು ನೀರೇನು ಊಜಾಡಿಕ್ತಾ ಇದ್ದಾನೆ. ನೋಡೋಣ ಎಷ್ಟು ಗಂಟೆಗೆ ಬಸ್ ಬರ್ತಿದ್ದೇನೋ ಅಪ್ಡೇಟ್ ಮಾಡ್ತೀನಿ. ಸೊ ಲೈಫಲ್ಲಿ ಫಸ್ಟ್ ಟೈಮು ಬಸ್ಸು ಬೇಡ, ಅದು ಬೈಕ್ ಬೇಡ, ಕಾರ್ ಬೇಡ, ಟ್ರೈನ್ ಬೇಡ ಅಂತ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅದು 30 ಅವರ್ ಜರ್ನಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದು ಕುತ್ಕೊಂಡ್ರೆ ಇನ್ನೊಂದು ಮಕ್ಕಳು ಮೈಂಡ್ನೆಲ್ಲ ಅಕ್ಸೆಪ್ಟ್ ಮಾಡ್ತವ್ರೆ. 7:30 ಈ ಬಸ್ಸು 9:30 ಆಯಿತು, ಇನ್ನೂ ಬಂದಿಲ್ಲ. ನಾನು ನೋಡಿ ಸ್ವಲ್ಪ ಬ್ಯಾಗ್ ಇದೆ ಹಾಕ್ಕೊಡ್ಕೊಂಡಿದ್ದೀರಿ, ಏನೋ ಗೊತ್ತಿರೋ ಥರ ವೆಯ್ಟ್ ಫುಲ್ ಜಾಸ್ತಿ ಇದೆ. ಏನೋ ಜೋಶಲ್ಲಿ ಪ್ಯಾಕ್ ಮಾಡ್ಬಿಟ್ರಿ, ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ಈ ಬ್ಯಾಗ್ನಲ್ಲಿ ಹಾಕ್ಕೊಂಡು ಸೊ ಹೇಳ್ತಾ ಇದ್ದೀನಿ, ಮೇಕ್ ಬೈ ಟ್ರಿಪ್ಪಲ್ಲಿ ನಾರ್ತನ್ ಟ್ರಾವೆಲ್ಸ್ ಆ ಬಸ್ಸು ಟ್ರಾನ್ಸ್ಪೋರ್ಟ್ ಸವಾಸನೇ ಮಾಡಬೇಡಿ. ವರ್ಸ್ಟ್ ಸರ್ವಿಸು. ಒಂದು ಕಾಲ್ ಮಾಡಿದ್ರೆ ಕಾಲ್ ಎತ್ತಾ ಇಲ್ಲ, ಕಸ್ಟಮರ್ ಕೇರ್ ಸರ್ವಿಸ್ ಕರೆಕ್ಟಾಗಿಲ್ಲ. ದೊಡ್ಡ ಗಂಡು ನನ್ನ ಮಕ್ಳು ಆಟ ಆಡ್ತಾವ್ರೆ. ಸೀರಿಯಸ್ಸಾಗಿ ಹೇಳ್ತೀನಿ, ಬೀಪೆಲ್ಲ ಹಾಕಲ್ಲ. ಅಜ್ಜ 10 ಗಂಟೆಗೆ ಬಂದಿದೆ ಬಸ್ಸು. ಆ ಬಸ್ಸು ನೋಡಿದೆ ಗುರು ದೇವರೇ, ಈ ಬಸ್ಗ ಇಷ್ಟು ಕಾಸು ಕೊಟ್ಟೆ ಅನ್ಸ್ಬಿಟ್ಟಿದೆ. ಸೈಡನ್ ಕನ್ನಡಿ ಇಲ್ಲ, ಏನೂ ಇಲ್ಲ. ಶೀಟ್ ನೋಡ್ಕೊಂಡು ಬಂದವ್ರೆ ಗುರು ಬಸ್ಗ. ದೇವರೇ ಬಹುತ್ ಸಾವತಾರ ನೋಡಿ ಗುರು. ಸೀರಿಯಸ್ಲಿ ಇದಕ್ಕೆ 7,000 ಕೊಟ್ರಿ ಅಂದ್ರೆ ಹೊಟ್ಟೆ ಉರಿತೈತೆ ಗುರು. ಸ್ಮೆಲ್ಲು ಚೆನ್ನಾಗಿಲ್ಲ, ಸೀಟುಗಳಿಲ್ಲ. ಪವರ್ ಪಾಯಿಂಟ್ ಅಂತ ಯಾವ್ದು ಜಾತ್ರೆ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ರಿ ಗುರು. ದೇವರೇ ತಿಕ್ಕ ಉರಿದೈತೆ. ಸೊ ಇನ್ ಕೇಸ್ ನೀವೇನು ಆನ್ಲೈನಲ್ಲಿ ಬಸ್ ಬುಕ್ ಮಾಡ್ತಾ ಇದ್ದೀರ ಅಂದರೆ ಪ್ಲೀಸ್ ಆ ಬಸ್ ಫೋಟೋಸ್ ನೋಡಿ ಆಮೇಲೆ ಸೆಲೆಕ್ಟ್ ಮಾಡಿ. ಮೇಕ್ ಮೈ ಟ್ರಿಪ್ಪಲ್ಲಿ ಮಾತ್ರ ಮಾಡೋಕ್ಕೋಬೇಡಿ. ಯಾಕಂದರೆ ಅವನ ಅಜ್ಜ ಒಂದು ಫೋಟೋಸ್ ನೋಡಿಸ್ತಾ ಇಲ್ಲ, ಏನಿಲ್ಲ ಅದು. ಬಸ್ಸಿಗೆ 7,000 ಆದರೆ ಹೊಟ್ಟೆ ಉರಿತೈತೆ ಗುರು. ಸೊ ಸೀಟುಗಳು ನೋಡಿದ್ರು ಹೆಂಗೈತೆ. ಹರ ಮಾದೇವು ನಮ್ಮನ್ನ ಪ್ರಯಾಗ್ರಾಜ್ ಕಳ್ಸ್ಕೊಳಕ ಎಷ್ಟು ಕಷ್ಟಪಡ್ತದ ಗೊತ್ತಾ. ಇಲ್ಲಿ ಯಾವ್ದೋ ಕನ್ನಡಿನೆಲ್ಲ ಗುರು ಅಲ್ಗೆ ಹೊಡ್ಕೊ ಬಂದವನೇ. ಕನ್ನಡಿನೆಲ್ಲ ಅಲ್ಗೆ ಹೊಡ್ಕೊ ಬಂದವನೇ ಗುರು. ಸೀರಿಯಸ್ ಹೇಳ್ತೀನಿ, ಇಷ್ಟು ಕಷ್ಟ ಬಿದ್ದು ಟ್ರಿಪ್ ದೇವ್ರು ನೋಡಕ್ ಹೋಗ್ಬೇಕಾ ಅನ್ಸ್ಬಿಡೈತೆ. ಏನ್ ಗುರು ಒಂದು 5 ದಿನದಿಂದ ಪಿಲ್ಲೋಗಳು ನೋಡಿದ್ರು ಹೆಂಗೈತೆ. ಪಿಲ್ಲೋ ನೋಡೋ ಅನ್ಸತಿ. AC ಐತೆ ಅಂದ್ರು. AC ಯಾವ ಥರ AC ಕೂಡ ವರ್ಕ್ ಆಗ್ತಾ ಇಲ್ಲ. USB ಪೋರ್ಟ್ ಐತೆ ಅಂದ್ರು, ಅಲ್ಲಿ USB ಹಾಕವ್ರೆ. ನಾವು C-type ಅವ್ರು ನಾವೇನ್ ಮಾಡಿ ಸಾಯೋದು. ಈ ನನ್ನ ಮಕ್ಕಳು ನಾವು ಬುಕ್ ಮಾಡಿದ ಬಸ್ ಯಾವ್ದಾದ್ರು ಕಳ್ಸಿಲ್ಲ. ನನ್ನ ಮಕ್ಳು ಯಾವ್ದಾದ್ರು ರಿಪೇರ್ ಆದಂಗೆ ಇದೆ. ಯಾವ್ದೋ ಸ್ಟ್ಯಾಂಡಲ್ಲಿ ಗುಜ್ರಿ ಗಾಡಿ ಇತ್ತು, ನಮ್ಮ ನೇಮ್ ಬೋರ್ಡ್ ಹಾಕ್ಬಿಟ್ಟು ಕಳ್ಸ್ಬಿಟ್ಟವ್ರು ಗುರು. ಅಚ್ಚಾ ನಿನ್ ಮಿರರ್ ನೋಡ್ಸ್ ಮಚ್ಚ ಹಂಗೈತೆ ಅಂತ. ನಮ್ಮ ಸಾಗರ್ಗೆ ಮಿರರ್ ಎಲ್ಲ ಗುರು ಅಲ್ಗೆ ಹೊಡೆದ್ ಬಿಟ್ಬಿಟ್ಟವ್ರೆ. ಅದ್ರ ನಂಬಿ ಒಂದು ಮನ್ಕೊಬೇಕು ಇವಾಗ 30 ಅವರು. ಅದು ಜೋಶಲ್ ಕಿಟಕಿ ಐತೆ ಅಂತ ಬಿಡ್ಬೇರೆ ಬಂದು ಕುತ್ಕೊಂಡ ಇಲ್ಲಿ ಗುರು. ಆರಿವಲ್ ಸಿಚುವೇಶನ್ ಗುರು. ಒಳ್ಳೆ ಸೈಕು. ನಮ್ಗೆ ಆಕ್ಚುಲಿ ಬಸ್ಸಲ್ಲಿ ಹೋಗಿನೇ ಅಭ್ಯಾಸ ಇಲ್ಲ. ಫಸ್ಟ್ ಟೈಮ್ ಧೈರ್ಯ ಮಾಡಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಎಕ್ಕಿದ್ರಿ. ನಕ್ಷತ್ರಗಳು ನೋಡ್ತಾ ಇದೀರಿ. ಸೀರಿಯಸ್ಲಿ ಹೇಳಕ್ಕಾಗದೆ ಇರಕ್ಕಾಗದೆ ಆ ಕತೆ ಆಗೈತೆ ನಮ್ದು. ಏನ್ ಹುಡುಕ್ತಾ ಇದೀವಿ ಮಚ್ಚ ನೀನು? ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಇಲ್ಲಿ ಗುರು. ಗ್ಲಾಸ್ ಪೀಸ್ ಎಲ್ಲ ಓಡ್ದವ ಬಸ್ಸಲ್ಲಿ ಗುರು. ಇದೊಂದು ಮಕ್ಳಿಗೆ ಯಾರೋ ಸರಿಯಾಗಿ ಕಲ್ಲುಗಳಿಗೆಲ್ಲ ವಾಂಚ್ಬಿಟ್ಟು ಕಳ್ಸೋರು ಗುರು. ಅದು ಮಾತ್ರ ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು ನನಗ. ಬಸ್ಗೆ ಆಲ್ರೆಡಿ ಎಲ್ಲ ಬೋಣಿ ಆಗೈತೆ ಸರಿಯಾಗಿ ವಾಂಚ್ಬಿಟ್ಟು ಕಳ್ಸವ್ರೆ. ಫುಲ್ಲು ಬಸ್ ಫುಲ್ಲು ಅಲ್ಗೆಗಳೇ. ಕನ್ನಡಿಗೆಲ್ಲ ವಾಂಚ್ಬಿಟ್ಟು ಕಳ್ಸವ್ರೆ ಗುರು. ಅಲ್ಲಿ ನೋಡಿದ್ರು ಕನ್ನಡಿ ಎಲ್ಲ ಹೊಡೆದೋಗೈತೆ ಗುರು. ಕಲ್ಲಲ್ಲಿ ಯಾರೋ ಒಳ್ಳೆ ಸೇವೆ ಮಾಡಿ ಕಳ್ಸವ್ರೆ. ಒಳ್ಳೆ ಜುಗಾಡ್ ಆಯ್ತದೆ. ಏನಲ್ಲ ಹಿಂಗೈತಿ
ನಾವು 7:30 ಕುತ್ಕೊಂಡು ಒಂದು 50 ಫೋನ್ ಮಾಡಿದೀವಿ ಗುರು. 50 ಫೋನ್ ಮಾಡಿದೀನಿ, ಒಂದು ಫೋನು ಎತ್ತಿಲ್ಲ. ಯಾಕಂತ ಬಸ್ ಹತ್ತಿದಾಗ ಗೊತ್ತಾಯ್ತಿದೆ ಇವನ್ನೆಲ್ಲ ಸರ್ಯಾಗಿ ಅಂದ್ರೆ ಮಾಂಜಾಗಳು ತಿನ್ಕೊಂಡು ಬಂದವ್ರೆ. ತಿಂದಿರೋ ಮಾಂಜಾಗಳಿಗೆಲ್ಲ ಟ್ಯಾಪೆಗಳು ಹಾಕೊಂಡು ಹೊರದಾಗಿರೋ ಕನ್ನಡಿಗಳಿಗೆಲ್ಲ ಏನದು ವುಡ್ ಪೀಸ್ಗಳು ಮೆತ್ಕೊಂಡು ಬಂದವನೆ. ಅದಕ್ಕೆ ಇವ್ರು ನೋಡೋದು ಎತ್ತಿರೋ ಇಷ್ಟು ಲೇಟಾಗಿ ಬಂದಿರೋದು. ಬಟ್ ಯಾವನೋ ಸರ್ಯಾಗಿ ಕೊಟ್ಟವನೆ, ನಮ್ಗೆಲ್ಲ ಮೋಸ ಮಾಡಿದ್ರೆ ಹಂಗೆ ಆಗೋದು. ಫುಲ್ ಫ್ರಂಟ್ ಅಲ್ಲಿ ಗುರು ಏನು ಇಲ್ಲ, ಎಲ್ಲ ಇವಾಗ ಯಾವ್ದೋ LED ಲೈಟ್ಗಳು ಎಲ್ಲ ಹಾಕೊಂಡು ಬಂದು ಪ್ಯಾಚ್ ಹಾಕೊಂಡು ಬಂದಿದ್ದಾರೆ. ಫುಲ್ ಗಲಾಟೆ ಬೇರೆ ಮಾಡ್ತಾ ಇದ್ದಾರೆ ಪ್ಯಾಸೆಂಜರ್ಗಳೆಲ್ಲ. ಇವ್ ಹೆಂಗ್ ಹೋಗೋದು ಅಲ್ಲಿಗೆ, ಪ್ರಯಾಗ್ರಾಜ್ಗೆ? ರಿಫಂಡ್ ಮಾಡ್ಬಿಟ್ರು. ನೋಡ್ತಾ ಹೆಂಗಿದ್ ಗೊತ್ತಾ, ಹೂ ತರ ಇತ್ತು, ಹೂಕೋಸ ಬಿಡೈತಿ ಇಲ್ಲಿ ಇವಾಗ. ಫೋಟೋಗಳು ಚೆನ್ನಾಗೇ ಇತ್ತು, ಬೇರೆ ಬಸ್ ಮುಂದೆ ಒಂದು ಪಾಸ್ ಆಯ್ತು. ಫುಲ್ ರಚ್ಚಿಗೆದ್ದ ಪ್ರಜೆಗಳು ಗಂಟೆಯಿಂದ ಗಲಾಟೆ ಮಾಡ್ತಿದ್ರು, ಪೊಲೀಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇರ್ಮಚ್ಚ ಸೊಲ್ಯೂಷನ್ ಸಿಗುತ್ತೆ. ಇಲ್ಲ ಅಂದ್ರೆ ಸಕ್ಸಸ್ಫುಲಿ ಬಸ್ಸು ಅಷ್ಟು ಗಲಾಟೆಗಳೆಲ್ಲ ಆಗಿದ್ದಾದ್ಮೇಲೆ ಮೇಕ್ ಮೈ ಟ್ರಿಪ್ ಅವರೇ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ವಾಪಸ್ ಹಾಕ್ಬಿಟ್ರು. ಸೊ ದುಡ್ಡು ವಾಪಸ್ಸನ್ನು ಹಾಕ್ಬಿಟ್ರು. ಏನು ಮಾಡೋಣ ಗುರು, ಅರ್ಧರಾತ್ರಿಯಲ್ಲಿ ಇನ್ನೇನು ಬಸ್ ಇದ್ರು ನಾಳೆ ಸಾಯಂಕಾಲಕ್ಕಿದ್ದಾವೆ, ಎಲ್ಲ 10,000 ಟಿಕೆಟ್ ಇದೆ. ಏನು ವರ್ಷ ಬ್ಯಾಡ್ ಟೈಮ್ ಅಂದರೆ ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ರಿ ಹೋಗಕ್ಕಂತ, ನಾವು ಸ್ಟ್ರಗಲ್ ಪಡ್ತಾ ಇದ್ದೀರಿ. ದೇವ್ರು ಕರ್ಕೊಳಕ್ಕೆ ರೆಡಿ ಇಲ್ಲ ನಮ್ಮನ್ನ. ಸೊ ಬನ್ನಿ, ಇನ್ನೊಂದು ಟ್ರೈ ಮಾಡ್ತೀನಿ ನಾಳೆ. ಬಿಡಲ್ಲ. ಟೈಮ್ ಬಂದು 1:36. ಸೊ BMTC ಬಸ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀರಿ. ಸೊ ನಾಳೆ ಈವ್ನಿಂಗ್ಗೆ ಬಸ್ ಟಿಕೆಟ್ ಬುಕ್ ಮಾಡಿದ್ದೀನಿ ಇಬ್ಬರು, ಸೇಮ್ ಟೈಮಿಂಗು, ಅದೇ 7:30, ಅದೇ ಪಿಕಪ್ ಪಾಯಿಂಟ್ ಅಲ್ಲ, ಸ್ವಲ್ಪ ಇಂದ ಎಡ್ನಳ್ಳಿ ಹತ್ರ. 10,000 ಟಿಕೆಟು. ಸೀರಿಯಸ್ಲಿ ಸೈಕ್ ಆಗ್ತಾಯಿದ್ರು ಗುರು, ಟಿಕೆಟ್ ರೇಟ್ ಕೇಳ್ತಾ ಇದ್ರೆ. ಈ ಸತಿ ಮಾತ್ರ ಬಸ್ ನೋಡಿ, ಫೋಟೋಸ್ ನೋಡಿ ಬುಕ್ ಮಾಡಿದಿರಿ. ಒಳ್ಳೆ ಬಸ್, ಒಳ್ಳೆ ಲೈಟಿಂಗ್ ಐತೆ, ಸಿಟಿ ಐತೆ, ಎಲ್ಲ ಐತೆ ಗುರು. ಸೀರಿಯಸ್ಲಿ 15 ದಿನದಿಂದ ಪ್ರಯಾಗರಾಜ್ ಹೋಗಿ ಎಷ್ಟು ಕಷ್ಟ ಬೀಳ್ತಿದ್ದೀರಂದ್ರೆ ಏನೆಲ್ಲ ಸಾಧನೆಗಳು ಮಾಡ್ತಾ ಇದ್ರು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನೋಡಿ. ಬಸ್ ಎಕ್ಕಿ ಆ ಗಲಾಟೆಗಳಾಗಿ ಸ್ವಾಮಿ ಸೈಕ್ ಆಗ್ಬಿಡ್ತು. ಅಟ್ಲೀಸ್ಟ್ ಆ ಬಸ್ಸಲ್ಲಿ ಕರೆಕ್ಟಾಗಿ ಅದೊಂದು ಬಸ್ ಕಳಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕರ್ನಾಟಕ ದಾಟ್ಬಿಡ್ತಾ ಇದ್ರಿ ನಾವು. ಸೀರಿಯಸ್ಲಿ ನೋಡಿದೆ ಅರ್ಧರಾತ್ರಿಯಲ್ಲಿ ಬಸ್ಸಲ್ಲಿ ಕುತ್ಕೊಂಡು ಮನೆಗೆ ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಬಸ್ ಸ್ಟಾಪಿಂದ ಜೀವ 801 ಕಿಲೋಮೀಟರ್ ಐತೆ ಮನೆ. ಆಟೋಗಳು ಸಿಕ್ಕ ನಡ್ಕೊಂಡು ಹೋಗ್ಬೇಕು, ಈ ಲಗೇಜ್ ಹಾಕ್ಕೊಂಡು. ತುಂಬಾ ಕಷ್ಟ ಆಯ್ತು ಸೀರಿಯಸ್ಲಿ. ಅದು ಎಷ್ಟು ಕಷ್ಟ ಬೀಳ್ತಾ ಇದೀರಿ ಅಂದ್ರೆ ಅಲ್ಲಿ ಹೋಗಕ್ಕ ಸೈಕ್. ಇನ್ನ ಕಾರ್ ತಗೊಂಡಿದ್ರೆ 5,000 ಹಾಕಿದ್ರೆ ಡೀಸೆಲ್ ಖರ್ಚು. ಆಕ್ಚುಲಿ ಟಿಕೆಟ್ 20,000 ಆಯ್ತು. ಓನ್ಲಿ ಒಂದ್ ಸೈಡ್ಗೆ 20,000 ಆಗಿದೆ. ಇನ್ನೊಂದು 5,000 ಹಾಕಿದ್ರೆ ಕಾರ್ಗ ಅಪ್ ಅಂಡ್ ಡೌನು, ಟೋಲ್ ಗೇಟು ಎಲ್ಲ ಇನ್ಕ್ಲೂಡ್ ಆಗ್ಬಿಟ್ರೆ ಸೀರಿಯಸ್ಲಿ. ಸೊ ಈ ವ್ಲಾಗ್ ಅಂತೂ ಸೈಕ್ ವ್ಲಾಗು. ನೋಡೋಣ ನೆಕ್ಸ್ಟ್ ನಾಳೆ ಒಂದು ಬಸ್ ಬುಕ್ ಮಾಡಿದ್ದೀರಲ್ಲ, ನಮ್ಗೆ ಸೀರಿಯಸ್ಲಿ ಕಣ್ಣು ಬಸ್ ಚೆನ್ನಾಗಿದೆ, ನೋಡೋಣ ಅದೇನಾಗೋದು ಕತೆ. ಬಟ್ ಆದ್ರೆ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀವಿ ದೇವರಣೆಗೂ. ಮಗಂದು ಇವತ್ತೇ ಅವನ ಅಜ್ಜಿ ಸುಸ್ತಾಗೋದ್ರಿ. ಇನ್ನು ಹೆಂಗ ಈ ಬ್ಯಾಗ್ಗಳು ಹಾಕ್ಕೊಂಡು